ವೀಕ್ಷಕರೇ, ನೀವೇನಾದರೂ ಒಂದು ಒಳ್ಳೆಯ ದಿನವನ್ನು ಆರಂಭಿಸಬೇಕಂದ್ರೆ ಈ ಹವ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಿ. ಆ ಹವ್ಯಾಸಗಳು ನಿಮ್ಮ ಜೀವನವನ್ನು ಚೇಂಜ್ ಮಾಡಬಹುದು. ಆ ಸಣ್ಣ ಸಣ್ಣ ಕೆಲಸಗಳು ಅಥವಾ ಸಣ್ಣ ಸಣ್ಣ ಹ್ಯಾಬಿಟ್ಸ್ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲು ಯಶಸ್ವಿ ಆಗಬಹುದು. ಆ ಹವ್ಯಾಸಗಳೆಂದರೆ ಬೇಗ ಎದ್ದೇಳುವುದು. ನೀವು ಎಷ್ಟು ಬೇಗ ಎದ್ದೇಳಲು ಸಾಧ್ಯವಾಗುತ್ತದೆ ಅಷ್ಟು ಬೇಗ ಎದ್ದೇಳುವುದರಿಂದ ನಿಮಗೆ ಅತಿಯಾದಂಥ ಸಮಯ ಸಿಗುತ್ತದೆ. ಆ ಸಮಯವನ್ನು ನೀವು ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊಳ್ಳಬಹುದು. ನೀವು ಮಲಗಿದ್ದಾಗ ನಿಮ್ಗೆ ಎರಡು ಆಯ್ಕೆಗಳಿರ್ತವೆ. ಮಲಗಿದ್ದಾಗ ಇರುವಂಥ ಕನಸುಗಳನ್ನು ಅದನ್ನೇ ಕಂಟಿನ್ಯೂ ಮಾಡೋದು, ಇಲ್ಲ ನಿಮ್ಮ ಕನಸುಗಳನ್ನು ರೂಪಿಸಿಕೊಳ್ಳಲು ಹೋರಾಡುವುದು. ಎದ್ದ ನಂತರ ರನ್ನಿಂಗ್ ಮಾಡುವುದು ತುಂಬ ಅವಶ್ಯಕ. ನೀವು ನಿಮ್ಮ ಟೈಮನ್ನು ನಿಮ್ಮ ಫಿಸಿಕಲ್ ಹೆಲ್ತ್ ಮೇಲೆ ಫೋಕಸ್ ಮಾಡಿ. ಮಾರ್ನಿಂಗ್ ಎದ್ದು ರನ್ನಿಂಗ್ ಮಾಡುವುದು, ಎಕ್ಸಸೈಸ್ ಮಾಡುವುದು, ಎಷ್ಟು ಆಗುತ್ತೆ ಅಷ್ಟು ದೂರವನ್ನು ಕ್ರಮಿಸಿ. ಡೈಲಿ ಕ್ರಮಿಸೋದು ನಿಮ್ಮ ಫಿಸಿಕಲ್ ಹೆಲ್ತ್ ಚೆನ್ನಾಗಿರುತ್ತದೆ. ಅದರೊಂದಿಗೆ ನಿಮಗೆ ಈಸಿ ಆಗುವಂಥ ಎಕ್ಸಸೈಸ್ಗಳನ್ನು ಮಾಡುವುದು, ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಸ್ವಲ್ಪ ದೂರವನ್ನು ಕ್ರಮಿಸಿ ಬರುವುದು ಅತ್ಯಂತ ಉಪಯುಕ್ತವಾಗ್ತದೆ. ಸ್ಟ್ರೆಚಿಂಗ್ ಎಕ್ಸಸೈಸ್ ಅದನ್ನು ನಿಮ್ಮ ಬಾಡಿ ಮಸಲ್ಸನ್ನು ತುಂಬ ಆ್ಯಕ್ಟಿವ್ ಆಗಿಡುತ್ತದೆ. ಒಂದು ಸ್ವಾಮಿ ವಿವೇಕಾನಂದ ಹೇಳಿದರು, ಸದೃಢವಾದಂಥ ದೇಹದಲ್ಲಿ ಸದೃಢವಾದಂಥ ಮನಸ್ಸು ಇರುತ್ತದೆ. ಅದಕ್ಕಾಗಿ ನಿಮ್ಮ ದೇಹವನ್ನು ತುಂಬ ಸ್ಟ್ರಾಂಗೆಸ್ಟ್ ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಮನಸ್ಸು ಹಾಗೂ ಮೈಂಡ್, ನೀವು ಥಿಂಕ್ ಮಾಡುವ ಪ್ರತಿಯೊಂದು ಕೂಡ ಒಂದು ಸ್ಟ್ರಾಂಗ್ನೆಸ್ಸಿಂದ ಇರುತ್ತದೆ. ಅದರೊಂದಿಗೆ ಆ ಸ್ಟ್ರಾಂಗ್ನೆಸ್ ಬೆಳೆಯಬೇಕೆಂದರೆ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲಲ್ಲಿ ಇಡಬೇಕು. ಆ ಕಂಟ್ರೋಲಲ್ಲಿ ನೀವು ಇಡಬೇಕಂದರೆ ನಿಮ್ಮ ಮೈಂಡ್ ಅಥವಾ ನೀವು ಯೋಚನೆ ಮಾಡುವ ರೀತಿ ಅದನ್ನು ಪ್ರತಿಯೊಂದನ್ನು ಕಂಟ್ರೋಲ್ ಇಡಬೇಕಂದ್ರೆ ನೀವು ಮೆಡಿಟೇಷನ್ ಮಾಡುವುದು ಅತ್ಯವಶ್ಯಕ. ಮೆಡಿಟೇಷನ್ ಎಂಬುದು ಮೈಂಡನ್ನು ಕಂಟ್ರೋಲ್ ಮಾಡುತ್ತದೆ. ಅದಕ್ಕಾಗಿ ನೀವು ಆದಷ್ಟು ಅಥವಾ 15 ನಿಮಿಷ 30 ನಿಮಿಷ ಎಷ್ಟೇ ಆದರೂ ಟ್ರೈ ಮಾಡಿ ಮೆಡಿಟೇಷನನ್ನು ಮಾಡಿ. ಅದೇ ರೀತಿಯಾಗಿ ಉತ್ತಮವಾದಂಥ ಆಹಾರವನ್ನು ಸೇವಿಸಿ. ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು. ಅದೇ ರೀತಿಯಾಗಿ ಯಾವ ಊಟದಲ್ಲಿ ವಿಟಮಿನ್ಸ್, ಕ್ಯಾಲೋರೀಸ್ ಇರ್ತದೆ ಆ ಆಹಾರವನ್ನು ತಪ್ಪದೇ ಸೇವಿಸಿ. ಮೆಂಟಲ್ ಹೆಲ್ತ್ ಸಲುವಾಗಿ ಯೋಗ ಎಂಬುದು ತುಂಬ ಮುಖ್ಯ. ಯೋಗ ಹಲವಾರು ನಮ್ಮ ಪುರಾತನದಲ್ಲಿ ಹೇಳಲಾಗಿದೆ. ಯೋಗ ಹುಟ್ಟಿದ ನಮ್ಮ ಭಾರತದಲ್ಲಿ ಸನಾತನ ಧರ್ಮದ ಪ್ರತಿಯೊಂದು ಕೂಡ ಯೋಗ ಬದಿಗೆ ತಿಳಿಸ್ಕೊಡ್ತದೆ. ಹಾಗೂ ಒಳ್ಳೆಯ ಪುಸ್ತಕಗಳನ್ನು ಓದುವುದು ತುಂಬ ಅತ್ಯವಶ್ಯಕ. ನೀವು ಮಲಗುವ ಮುನ್ನ ಅಥವಾ ಎದ್ದ ನಂತರ ನಿಮ್ಮ ಹ್ಯಾಬಿಟ್ಸ್ಗಳನ್ನು ರೂಢಿಸಿಕೊಳ್ಳಿ. ಓದುವುದು ನಿಮ್ಮ ಕ್ರಿಯಾಶೀಲತೆಯನ್ನು ಕ್ರಿಯೇಟಿವ್ ಮಾಡುತ್ತದೆ. ಆ ಓದುವುದು ಅಥವಾ ಎಷ್ಟೇ ಪೇಜ್ಗಳು 10 ಪೇಜ್ ಆಗಿರ್ಬೋದು, 20 ಪೇಜ್ ಆಗಿರ್ಬೋದು, ಅದರಿಂದ ನೀವು ರಾತ್ರಿ ಮಲಗುವಾಗ ಅದನ್ನು ನೆನೆಸಿಕೊಳ್ಳಬೇಕು. ಪುಸ್ತಕ ಎಂಬುದು ನೀವು ಯಾವುದೇ ಡಿಜಿಟಲ್ ಬುಕ್ಸ್ಗಳನ್ನು ಓದೋದಕ್ಕಿಂತ ನಾರ್ಮಲ್ ಬುಕ್ಸ್ ಓದೋದು ತುಂಬ ಅವಶ್ಯಕ. ಹಾಗೂ ಮೊಬೈಲ್ ಅಡಿಕ್ಷನ್ ನಾವು ಈ ಸಮಯದಲ್ಲಿ ಅತಿ ಹೆಚ್ಚಿಗೆ ಕೇಳ್ತಾ ಇರ್ಬೋದು. ಮೊಬೈಲ್ ಅಡಿಕ್ಷನ್ದು ಒಂದು ದೊಡ್ಡ ಹೆಮ್ಮಾರಿಯಾಗಿದೆ. ಅದು ನಮ್ಮೆಲ್ಲರನ್ನು ಕೈಕಟ್ಟಿ ಆಗುತ್ತಿದೆ. ನಮ್ಮ ಕೈಯಲ್ಲಿದ್ದು ನಮ್ಮ ಯಾವುದೇ ರೀತಿಯಾದಂಥ ವರ್ಕನ್ನು ಮಾಡದೆ ಅದರ ದಾಸರಾಗುತ್ತಿದ್ದೇವೆ. ಅದಕ್ಕಾಗಿ ಎಷ್ಟು ಆಗುತ್ತೆ ಅಷ್ಟು ಮೊಬೈಲನ್ನು ಅವಾಯ್ಡ್ ಮಾಡಿ. ಕೇವಲ ಅವಶ್ಯಕತೆ ಇರುವಾಗ ಮಾತ್ರ ಮೊಬೈಲನ್ನು ಹಿಡಿದುಕೊಳ್ಳಿ. ಇಲ್ಲದಿದ್ದರೆ ರೀಲ್ಸ್ ನೋಡುವುದು ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸ್ಕ್ರೋಲ್ ಮಾಡುವುದು ಅಥವಾ ಚಾಟ್ GPT ಯಾವುದೇ ರೀತಿಯಾಗಿ ಮೊಬೈಲಲ್ಲಿ ವಾಟ್ಸಪ್ ಮಾಡೋದು, ಟೆಕ್ಸ್ಟ್ ಮಾಡೋದು ತುಂಬ ನಿಮ್ಮ ಮೈಂಡನ್ನು ಅಥವಾ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಕೂಡ ಹಾಳು ಮಾಡ್ತದೆ. ಸಾಮಾಜಿಕ ಜಾಲತಾಣಗಳು ಯಾವ ಫ್ರೀಯಾಗಿ ಸಿಗುತ್ತದೆಯೋ ಅದಕ್ಕೆ ನೀವೇ ಬಲಿ ಪಶು ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಆ ಸಮಯವನ್ನು ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ, ನಿಮ್ಮ ಫ್ರೆಂಡ್ಸ್, ಯಾವುದೇ ಒಂದು ಕೊಲೆಕ್ಸ್ ಜೊತೆ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ. ಅದರಿಂದ ನಿಮ್ಮ ಆರೋಗ್ಯವಾಗಿರ್ತೀರ ಅಥವಾ ಆ ಕ್ವಾಲಿಟಿ ಆಫ್ ಟೈಮನ್ನು ನಿಮ್ಮ ಫ್ಯಾಮಿಲಿ ಒಂದರಿಂದ ನಿಮ್ಮ ಫ್ಯಾಮಿಲಿ ಬಾಂಡಿಂಗ್ ಕೂಡ ಚೆನ್ನಾಗಿರ್ತದೆ. ಆ ಬಾಂಡಿಂಗ್ ನಿಮ್ಮ ಹೆಲ್ತನ್ನು ರೂಢಿಸಿಕೊಳ್ಳಲು ಅಥವಾ ನಿಮ್ಮ ಫ್ಯಾಮಿಲಿ ಎನ್ವೈರ್ಮೆಂಟನ್ನು ಬೆಳೆಸುತ್ತದೆ. ಧನ್ಯವಾದಗಳು.